ಫ್ರೆಂಡ್ಸ್, ದಾಬಾ ಸ್ಟೈಲ್ ಪನ್ನೀರ್ ಬಟರ್ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನೀಟಾಗಿ ಟಮಾಟನ ಈರುಳ್ಳಿನ ತೊಳೆದಿಟ್ಕೋಬೇಕು. ಅದನ್ನು 5 ಟಮಾಟನ ನೀಟಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಒಂದು ಪಾವು ಕಪ್ಪಷ್ಟು ಗೋಡಂಬಿ, ಒಂದು 10 ಇದು ಪಿಸ್ತಾ, ಚಕ್ಕೆ, ಮೊಗ್ಗೆ ಮತ್ತು ಒಂದು 2 ಇಂಚ್ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡು ನೀಟಾಗಿ ಈಗ ಪಾತ್ರೆ ಇಟ್ಬಿಟ್ಟು ಬಾಣಲಿಗೆ ಇವೆಲ್ಲ ಐಟಮೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸಿ ಕೊಡ್ದು ಇಟ್ಕೋಬೇಕು ತಣ್ಣಗಾದ್ಮೇಲೆ. ಇವಾಗ ಅದೇ ಬಾಣಲಿ ಇಟ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಬಟ್ರ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ 1 ಸ್ಪೂನು ಖಾರದ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಹಂಗೆ ಫ್ರೈ ಆದಮೇಲೆ ಈ ಮಿಕ್ಸಿ ಕೊಡ್ದು ಇಟ್ಕೊಂಡು ಹಾಕ್ಬಿಟ್ಟು ಇವಾಗ ಒಂದು 2 ನಿಮಿಷ ಕುದಿದ ಮೇಲೆ ಅದು ಜೀರಿಗೆದ ಪುಡಿ, ಧನಿಯದ ಪುಡಿ, ಕಸೂರಿ ಮೇಥಿ ಪೌಡ್ರು ಮತ್ತು 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಇವಾಗ 1 ಟೀ ಗ್ಲಾಸ್ ನೀರು ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಆವಾಗ ಒಂದು ಪಾವು kg ಪನ್ನೀರನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ಕ್ಯೂಬ್ ಥರ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಇದು ಒಂದು 2 ನಿಮಿಷ ಕುದಿ ಬಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ರೆ ಹಾಕ್ಬಿಟ್ಟು, ಇದು ಚಕ್ರೆ ಹಾಕಿದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಬ್ಯಾಲೆನ್ಸ್ ಆಗಿರ್ತದೆ. ಆಮೇಲೆ ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿಬಿಡ್ಬೇಕು. ಅಷ್ಟೇ ಫ್ರೆಂಡ್ಸ್, ಎಮ್ಮಿ ಪನ್ನೀರ್ ಬಟರ್ ಮಸಾಲ ರೆಡಿ. ತುಂಬಾ ಚೆನ್ನಾಗಿರ್ತದೆ.